ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಪಕ್ಕ ಆಗುತ್ತೆ ಒಳ್ಳೆದಾರ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನನ್ನ ಹೆಸರು ಸುಜಾತ ಅಂತ, ಮೈಸೂರಿಂದ ಮಾತಾಡ್ತಾ ಇರೋದು. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಗೊತ್ತಾ ಅವ್ರದ್ದು? ಹಾ, ಗೊತ್ತು ಮೇಡಮ್. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 29ನೇ ತಾರೀಕು ಹಾಂ, 5ನೇ ತಿಂಗಳು ಓಕೆ. 1985ನೇ ಇಸ್ವಿ. 85. ಓಕೆ. ಹ್ಮ್. ಹುಟ್ಟಿದ ಸಮಯ? ರಾತ್ರಿ 10:15 ಮೈಸೂರಲ್ಲೇ ಹುಟ್ಟಿದ್ದು. ಓಕೆ, ರಾತ್ರಿ 10:15. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರೂಜಿ ಇದ್ದಾರೆ. ಮೇಡಮ್, ಯಾರ್ದು ಜಾತಕ ತುಂಬ ಚೆನ್ನಾಗಿದೆ? ನಮಸ್ತೆ ಗುರುಜಿ ಅವರೇ. ನಮಸ್ಕಾರ. ಜಾತಕ ತುಂಬ ಚೆನ್ನಾಗಿದೆ. ಯಾರ್ದು? ನನ್ನ ತಮ್ಮಂದು ಗುರುಜಿ ಅವರೇ. ಏನು ಮಾಡ್ತಾರೆ ನಿಮ್ಮ ತಮ್ಮ? ನನ್ನ ತಮ್ಮ ಜಾಸ್ತಿ ಓದಿಲ್ಲ, ಡ್ರೈವಿಂಗ್ ಕೆಲಸ ಮಾಡ್ತಾನೆ ಗುರುಜಿ ಅವರೇ. ಏನು ಡ್ರೈವಿಂಗು? ಅವನ ಹೆಸರು ಪ್ರದೀಪ್ ಅಂತ, ಅರ್ಜುನ್ ಅಂತ. ಒಂದು ಜಾತಕ ತುಂಬ ಚೆನ್ನಾಗಿದೆ. ಡ್ರೈವಿಂಗ್ ಬಿಟ್ಟು ಬೇರೆ ಏನಾದ್ರು ಮಾಡೋಕ್ಕೆ ಹೇಳಿ. ಸರ್, ಓದೇ ಜಾಸ್ತಿ ಓದ್ಲೇ ಇಲ್ಲ ಅವನು. ಡ್ರೈವಿಂಗ್ಗೆ ಅವನು ಇಷ್ಟಪಟ್ಟು ತಗೊಂಡು ಮಾಡ್ತಾವನೆ. ಶನಿ 11ನೇ ಮಲ್ಲಿದ್ದಾನೆ, ಸೂರ್ಯ ಶನಿ ಒಬ್ಬರು ಇದೆ. ಏನಾದ್ರು ಬಿಸ್ನೆಸ್ ಮಾಡೋಕ್ಕೆ ಹೇಳಿ. ರಿಯಲ್ ಎಸ್ಟೇಟು, ಹೋಟ್ಲು, ಬಟ್ಟೆ ಅಂಗಡಿ, ಸ್ಕೂಲ್ ಬಿಸ್ನೆಸ್ಸು, ತುಂಬ ಕೋಟ್ಯಾಧೀಶ್ವರ ಆಗಂತ ಜಾತಕ. ಕಾರ್ನೇ ಮಾರಕ್ಕೆ ಹೇಳಿ, ಕಾರ್ ಓಡಿಸೋ ಬದಲು. ಈಗೊಂದು 2 ತಿಂಗಳಿಂದ ಫುಲ್ ಹೆಲ್ತ್ ಇನ್ಶೂರೆನ್ಸ್ ಆಗ್ಬಿಟ್ಟಿದೆ ಗುರುಜಿ ಅವರೇ. ಅದ್ರ ಬಗ್ಗೆ ಕೇಳ್ಬೇಕು. ಶನಿ ಮತ್ತು ಸೂರ್ಯ ಅದು ಒಬ್ರಿಗೊಬ್ರು ಸೇರ. ಡ್ರೈವಿಂಗ್ ಬೇಡ ಅಂತೇಳಿ. ಡ್ರೈವಿಂಗ್ ಬೇಡ ಅಂತೇಳಿ ಅವ್ನ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಏನು ಹೇಳಿ? ಏನಾದ್ರೂ ಪರಿಹಾರ ಏನಾದ್ರೂ ಮಾಡಬಹುದಾಗಿತ್ತಾ, ಸ್ವಲ್ಪ ತಿಳಿಸ್ಕೊಡಿ. ನನ್ನ ಪ್ರಕಾರ ಗುರುದೇಶ ನಡೀತೈತೆ. ನಮ್ಮಲ್ಲಿ ಸಿಗುವಂಥ ಒಂದು ಗುರುಗ್ರಹ ಬ್ಯಾಸ್ಲೆಟು, ಮೊನ್ನೆ ವಾಸ್ತು ಕಿಟ್ಟು, ವಾಸ್ತು ಸ್ಟೋರ್ಗಳನ್ನ ಮಾಡಿಸ್ಕೊಳ್ಳಿ. ನಮ್ಮಲ್ಲಿ ಕ್ರಿಸ್ಟಲ್ ಸಿಗೋದನ್ನ ಸರಿ, ಪಕ್ಕ ರಿಸಲ್ಟ್ ಬರುತ್ತೆ, ಒಳ್ಳೇದಾಗುತ್ತೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ ಮಾತಾಡ್ತಿದೀವಿ. ಚಂದ್ರಮ್ಮ ಅಂತ. ನನ್ನ ಸೊಸೆ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ 5/3/84. ಓಕೆ ಓಕೆ, ಒಂದು ನಿಮಿಷ ನಿಧಾನ ಹೇಳಿ. ಡೇಟ್ ಏನು? 5/3/84. 84. ಓಕೆ, ಹುಟ್ಟಿದ ಸಮಯ? 5/3. ಬೆಳಗ್ಗೆ 84 ಅಂತ. 84 ಅಲ್ವಾ? 1984. ಬೆಳಗ್ಗೆ 7:15. 7:15. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರೂಜಿ ಇದ್ದಾರೆ. ನಮಸ್ಕಾರ ಗುರೂಜಿ. ನಮಸ್ಕಾರ, ಹೇಳಿ. ಅದು ನನ್ನ ಸೊಸೆ ಬಗ್ಗೆ ಆರೋಗ್ಯ, ಆಯಸ್ಸು ಕೇಳಬೇಕಾಗಿತ್ತು. ಏನು ಮಾಡ್ತಾರೆ ನಿಮ್ಮ ಸೊಸೆ? ಟೀಚರ್ ಆಗಿದ್ದಾರೆ. ಇವಾಗ ಇದ್ದಾರಾ? ಇಲ್ಲ, ಚೂರು ಹೊರಗಡೆ ಹೋಗಿದ್ದಾರೆ. ಆರೋಗ್ಯ ಕೆಡುತ್ತೆ ಮೇಡಮ್. ಅವ್ರು ಶನಿ ಮತ್ತು ಕುಜ ಅಷ್ಟಮದಲ್ಲಿದ್ದಾರೆ. ಬುಧ ಸೂರ್ಯ 12ರಲ್ಲಿದ್ದಾರೆ. ಜಾತಕ ಚೆನ್ನಾಗಿದೆ. ಟೀಚಿಂಗ್ ಮಾಡ್ತಾವ್ರಾ? ಟೀಚಿಂಗ್ ಮಾಡ್ತಾರೆ. ಅದು ಮಾಡ್ಬೋದು. ಆರೋಗ್ಯ ಕೆಡುತ್ತೆ ಮೇಡಮ್ ಅವ್ರೆ. ಆರೋಗ್ಯ ಒಂಚೂರು ಹುಷಾರಾಗಿ ನೋಡ್ಕೊಳಕ್ಕೆ ಹೇಳಿ. ಇಲ್ಲ, ವಾಸಿ ಆಗುತ್ತೆ ಏನಾದ್ರು ಇದ್ರೆ? ಹಾಂ, ವಾಸಿ ಆಗುತ್ತಾ? ಕಷ್ಟ ಇದೆ. 2028 ಕಷ್ಟ ಇದೆ. ಅದಾದ್ಮೇಲೆ ಇನ್ನೂ ಕಷ್ಟ ಆಗುತ್ತೆ. ಸೂರ್ಯ ದಿಸೆಯಲ್ಲಿ ಕಷ್ಟ, ವಾಸಿ ಆಗದೇ ಇರೋಂಥ ಕಾಯಿಲೆ ಬರುತ್ತೆ. ಏನು ಬಂದಿದೆ? ಅದು ಗೆಡ್ಡೆ. ಅದನ್ನ ಹೇಳುತ್ತೆ. ಅದು ಕುಜ ಮತ್ತು ಕೇತು. ಕುಜ ಶನಿ ಅಷ್ಟಮದಲ್ಲಿದ್ದಾರೆ. ಅದು ಒಳ್ಳೇದಲ್ಲ. ಸೂರ್ಯ ದಿಸೆ ಇನ್ನೂ ಒಳ್ಳೇದಲ್ಲ, ಇನ್ನೂ ತೊಂದರೆ ಕೊಡುತ್ತೆ. ಇದೆಯಾ? ಅದನ್ನು ಒಳ್ಳೆ ನಕ್ಷತ್ರ, ಒಳ್ಳೆ ಡೇಟಲ್ಲಿ ಮಾಡೋಕ್ಕೆ ಹೇಳಿ. ಒಳ್ಳೆ ಸಂಪತ್ತರ ಸಾಧಕತೆ ಡೇಟಲ್ಲಿ ಒಳ್ಳೇದಾಗುತ್ತೆ. ಓಕೆ ಮೇಡಮ್. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ. ನಾವು ಬೆಂಗಳೂರಿಂದ ಮೇಡಮ್. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನಾ ಮೇಡಮ್? ಡೇಟ್ ಆಫ್ ಬರ್ತ್ ಹೇಳಿ. 3/5/1970. 1970. ಓಕೆ, ಹುಟ್ಟಿದ ಸಮಯ? ಮದುವೆ ಮೇಡಮ್ ರಾತ್ರಿ 10:15 ಅಂತ ಐತೆ, 1:10 ಐತೆ. 1970 ಅಂತೆ. ಟೈಮ್ ಕರೆಕ್ಟಾಗಿ ಗೊತ್ತಿಲ್ವಾ? ಅಕ್ಯುರೇಟ್ ಆಗಿ ಟೈಮ್ ಕರೆಕ್ಟಾಗಿ ಗೊತ್ತಿಲ್ಲ ಮೇಡಮ್. ನೈಟು ರಾತ್ರಿ. ಏನು ನಿಮ್ಮ ಹೆಸರು? ಶಂಕರೇಗೌಡ ಅಂತ. ಹಾಂ, ಶಂಕರೇಗೌಡ. ಎಸ್ ಬರುತ್ತೆ. ಮೊದಲನೇ ಲೆಟರ್ಸ್ ಅಲ್ವಾ? ಶಂಕರ. ಸರ್, ಆ ಒಂದು ಹಾಡು ಹೇಳಿ.
ಹಾಡು ಶಂಕರೇಗೌಡ್ರೆ ಸರ್ ಹೇಳ್ತಾ ಇದ್ದೀನಿ. ಯಾವ್ದಾರು ಹೇಳಿ. ನಗು ನಗುತ್ತಾ ನಾ ಬರುವೆ, ನಗುವಿನಲ್ಲಿ ನೀ ಬರುವೆ. ವಾ ಇಂಗ್ಲೀಷ್ ಅಲ್ವಾ? ಬರುವೆ. ವಾ. ಯಾವ್ದಾದ್ರು ಮದುವೆ ಪ್ರಾಬ್ಲಮ್ಮು, ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ಮು, ಅದೇನಾದ್ರು ಸಂಬಂಧ ಪ್ರಾಬ್ಲಮ್ ಏನಾದ್ರು ಆಗಿತ್ತಾ? ಇಲ್ಲ ಏನು ಆಗಿಲ್ಲ. ನಮ್ದು ಯಾವುದೇ ಕೈ ಹಾಕಿರೋ ಕೈ ಎತ್ತಾ ಇಲ್ಲ. ಈ ಪಾರ್ಟ್ನರ್ಶಿಪ್ ಅಲ್ಲಿ ಯಾವ್ದು ಇದು ಮಾಡ್ಕೊಂಡಿಲ್ಲ. ಏನು ಮಾಡ್ರೆ ಕೈ ಎತ್ತಾರೆ? ಅದೇ ಬಿಸ್ನೆಸ್ ಏನಾಗಿಲ್ಲ. ಮನೇಲಿ ಯಾರು ಇದ್ದೀರಾ? ಮನೇಲಿ ನಾವು ನನ್ನ ಮಿಸ್ಸಸ್ ಇಬ್ಬರು ಹೆಣ್ಮಕ್ಳು. ಓಕೆ. ನಾನಿಂದ ನೀವು ಸ್ಟಾರ್ಟ್ ಮಾಡಿ ವೃಷಭ ರಾಶಿ ನಿಲ್ಲಿಸ್ತಾ ಇದ್ದೀರಾ. ಹಾಗಾಗಿ ಒಂದು ಸರಿ ನೀವು ತಿರುಪತಿ ದರ್ಶನ ಮಾಡಿ. ಯಾವ್ದಾರು ಮಾಡಿದಿರಾ? ತಿರುಪತಿ ದರ್ಶನ 2 ಸಲ ಮಾಡಿದ್ದೆ ಮೊದಲು. ಈಗ ಇತ್ತೀಚೆಗೆ ಎಲ್ಲೂ ಹೋಗಿಲ್ಲ. ಮಾಡಿ. ಅನುರಾಧ ನಕ್ಷತ್ರ ದಿವಸ ತಿರುಪತಿ ದರ್ಶನ ಮಾಡಿ. ರೋಹಿಣಿ ನಕ್ಷತ್ರ ದಿವಸ ತಿರುಪತಿ ದರ್ಶನ ಮಾಡಿ. ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ರೋಹಿಣಿ ನಕ್ಷತ್ರ ಅಂದರೆ ಅನುರಾಧ ನಕ್ಷತ್ರ ದಿವಸ ಹೋಗಿ ತಿರುಪತಿ ದರ್ಶನ ಮಾಡಿ. ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ ಸರ್.